ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಅದ್ಭುತವಾದ ರುಚಿಯಾದ ಸ್ವೀಟ್ ತೊಗೊಂಬಂದಿದ್ದೀನಿ. ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಡ್ತಾರೆ. ಗಿಣ್ಣು ಅಂದರೆ ಅದೇ ಗಿಣ್ಣು ರುಚಿ ಇರುವಂಥನೇ ಸ್ವೀಟ್ ತೊಗೊಂಬಂದಿದ್ದೀನಿ. ಕೇವಲ ಅರ್ಧ ಹೋಳು ತೆಂಗಿನಕಾಯಿಯಿಂದ ಇಂಥ ಅದ್ಭುತವಾದ ರುಚಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುವಂಥ ರುಚಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಅರ್ಧ ಹೋಳು ತೆಂಗಿನಕಾಯಿ. ಈ ತೆಂಗಿನಕಾಯಿನ ಚಿಕ್ಕ ಪೀಸ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಸಣ್ಣ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಆದಮೇಲೆ ನೀರು ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡು ಹಾಲನ್ನು ಸೋದಿಸ್ಕೋಬೇಕು. ಸೋದಿಸ್ಕೊಂಡು ಮತ್ತೆ ಅದರಲ್ಲಿ ಮತ್ತೆ ಹಾಲಿನ ಅಂಶ ಇರುತ್ತೆ ಜಾಸ್ತಿ ಹಾಲು ಬೇಕು ಅಂದರೆ ಇನ್ನೊಮ್ಮೆ ಅದೇ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಅದೇ ಪ್ರೊಸೆಸ್ಸಲ್ಲೇ 1 ಲೀಟರ್ ಹಾಲನ್ನು ತೆಗಿಬೋದು. 1-2 ಲೀಟರ್ ಕೂಡ ತೆಗಿಬೋದು. ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನಾನು ಅರ್ಧ ಲೀಟ್ರ್ ಸಾಕಂತ ತೆಗಿತಾ ಇದ್ದೀನಿ. ಹೀಗೆ ಪ್ರೆಸ್ ಮಾಡಿಕೊಂಡು ಕೈಯಿಂದ ಇನ್ನೂ ಸ್ವಲ್ಪ ಗಟ್ಟಿ ಹಾಲನ್ನು ತೆಗಿತಾ ಇದ್ದೀನಿ. ಈ ಹಾಲು ತೆಗೆಯೋ ವಿಧಾನ 2 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಆದರೆ ಸ್ವೀಟ್ ಮಾಡೋ ವಿಧಾನ ಮಾತ್ರ ತುಂಬ ಫಾಸ್ಟ್ ಇರುತ್ತೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಲು ಹಾಕಿದ್ದೀನಿ. ಹಾಲು ತಿರುಗಿಸ್ತಾ ಹಾಗೆ ಕಲ್ಲು ಸಕ್ಕರೆ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪನೇ ಸ್ವೀಟ್ ತೊಗೊಳುತ್ತೆ, ಹಾಗಾಗಿ ಸ್ವಲ್ಪನೇ ಕಲ್ಲು ಸಕ್ಕರೆ ಹಾಕಿದ್ದೀನಿ. ಅರ್ಧ ಲೀಟ್ರಿಗೆ ಒಂದು 50 ಗ್ರಾಮಷ್ಟು ಸ್ವೀಟ್ ಹಾಕ್ತಾಯಿದ್ದೀನಿ. ಈಗ ಅಗರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರಲ್ಲಿ ಕರಗಿಸ್ಕೋಬೇಕಾಗುತ್ತೆ. 1-2 ಸ್ಪೂನ್ ನೀರು ಹಾಕಿ ಹಾಗೆ ಹಾಕೋದ್ರಿಂದ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಲು ಬಿಸಿಯಾಗಿದೆ, ಕಲ್ಲು ಸಕ್ಕರೆ ಕರಗಿದೆ. ಆ ಸಮಯದಲ್ಲಿ ಈ ಪೌಡರನ್ನು ನೀರಲ್ಲಿ ಕರಗಿದ ಪೌಡ್ರನ್ನು ಹಾಕ್ತಾಯಿದ್ರೆ ಗಟ್ಟಿ ಆಗ್ತಾ ಬರುತ್ತೆ. ತುಂಬ ಟೈಮ್ ಬೇಕಾಗಿಲ್ಲ. ವಿತಿನ್ ಸೆಕೆಂಡಲ್ಲೇ ಅದು ಹಾಲು ಬಿಸಿ ಆಗುತ್ತೆ, ಕಲ್ಲು ಸಕ್ಕರೆ ಕರಗಿದೆ. ಆಗಲೇ ಪೌಡರ್ ಕೂಡ ಕರಗಿಸಿದ ಪೌಡರ್ ಕೂಡ ಹಾಕಿದ್ದೀನಿ. ಹಾಗೆ ತುಪ್ಪ ಕೂಡ ಹಾಕಿದ್ದೀನಿ. 1 ಮಿನಿಟಲ್ಲೇ ಇದು ಬಿಸಿಯಾಗಿದೆ. ಹಾಗೆ ಗಟ್ಟಿ ಆಗ್ತಾ ಬರ್ತಾಯಿದೆ. ಅಷ್ಟರಲ್ಲೇ ಒಂದು ಬಾಕ್ಸಿಗೆ ತುಪ್ಪ ಹಚ್ಚಿದ್ದೀನಿ. ತುಪ್ಪ ಹಚ್ಚಿದ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ಬಟರನ್ನು. ಹೀಗೆ 2 ಸೆಕೆಂಡಲ್ಲೇ ಆಗೋಗ್ಬಿಡುತ್ತೆ. ಅಷ್ಟು ಫಾಸ್ಟ್ ಆಗುತ್ತೆ. ಹಾಗೆ ಬಿಟ್ಟರೆ ಹಾಗೆ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ. ಈಗ 15 ನಿಮಿಷ ಆಚೆ ಕಡೆ ಹಾಗೇ ಇಟ್ಟರೆ ಮುಚ್ಚಿಟ್ರೆ ಹಾಗೇ ಹೋಗುತ್ತೆ. ನೋಡ್ತಾ ಇರ್ಬೋದು, ಸೂಪರಾಗಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಅದ್ಭುತವಾದ ಸ್ವೀಟ್ ರೆಡಿ ಆಯಿತು. ಇದು ರುಚಿ ಮಾತ್ರ ಗಿಣ್ಣ ಥರನೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ದುಬಾರಿ ಬೆಲೆ ಏನೂ ಇಲ್ಲ. ದುಬಾರಿ ಬೆಲೆ ಕೊಟ್ಟು ತಗೊಳ್ಳೋದಕ್ಕಿಂತಲೂ ತುಂಬ ರುಚಿಯಾಗಿರುತ್ತೆ. ಬೇಕ್ರಿಯಲ್ಲೂ ಸಿಗೋದಿಲ್ಲ ಈ ಥರ ಸ್ವೀಟು ಮಾತ್ರ. ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಚಿಕ್ಕ ಮಕ್ಕಳಿಗಂತೂ ಅಷ್ಟು ಇಷ್ಟ ಆಗುತ್ತೆ. ದೊಡ್ಡವ್ರಿಗೂ ಕೂಡ ನಾವು ಗಿಣ್ಣವನ್ನು ಹಾಲು ಬೆಲ್ಲ ಹಾಕಿನೇ ಗಿಣ್ಣ ಮಾಡಬೇಕು ಅಂತಿಲ್ಲ. ಈ ರೀತಿ ಕೂಡ ಗಿಣ್ಣ ಮಾಡ್ಬೋದು ಅಂತ ಆಶ್ಚರ್ಯ ಪಡ್ತೀರ, ಅಷ್ಟು ರುಚಿ ಇರುತ್ತೆ. ಒಮ್ಮೆ ಎಲ್ಲರೂ ಟ್ರೈ ಮಾಡಲೇಬೇಕು. ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.